ಇಸ್ವಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ಅವಕ್ಕೆಲ್ಲ ಏನೇನ್ ಬೇಕು, ಅವಶ್ಯಕತೆ ಇರ್ತಕ್ಕಂಥ ಏನೇನ್ ಬೇಕು ಕಳ್ಸಕ್ಕಂತ ಟೀಚರ್ಸ್ಗಳು ಇರ್ಬೋದು, ಆಮೇಲೆ ಸಲಕರಣೆ ಇರ್ಬೋದು, ಕಟ್ಟಡ ಇರ್ಬೋದು, ಬೇರೆ ಬೇರೆ ಮಕ್ಕಳನ್ನ ತರಲಿಕ್ಕೆ ಹೋಗ್ಲಿಕ್ಕೆ ವಾಹನದ ವ್ಯವಸ್ಥೆ ಇರ್ಬೋದು, ಇಂಥವೆಲ್ಲ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಇತ್ತು. ಆದ್ರೂ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲನ್ನ ಪ್ರಾರಂಭ ಮಾಡಿದೆ ಒಂದು ಇತಿಹಾಸ. ಯಾಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಾನೆಚ್ಚು ಇರ್ತಕ್ಕಂಥವ್ರು BPL ಜನನೇ ಇರ್ತಾರೆ, ಬಿಲೋ ಪಾವರ್ಟಿ ಲೈನ್ ಜನ ಹೆಚ್ಚಿಗೆ ಗ್ರಾಮೀಣ ಜನ ಇರ್ತಾರೆ. ಅಂತವ್ರಿಗೆ ಸಿಟಿ ಬಂದು ಕಲಿಲಿಕ್ಕೆ ಬಹಳ ಕಷ್ಟದ ಕೆಲಸ. ಅಂತದ್ರಲ್ಲಿ ಅವರು ಒಂದು ದೊಡ್ಡ ಸೇವಾನ ಮಾಡಿದಾರೆ ಅಂತ ಇವತ್ತು ನನಗೆ ಅನ್ಸ್ತದೆ ಸರ್. ವಿದ್ಯಾಮಂದಿರದಲ್ಲಿ ಇದ್ದಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ ಸರ್. ಇವತ್ತು ಡಾಕ್ಟರ್ಸ್ ಇರ್ಬೋದು, ಆಮೇಲೆ ಇಂಜಿನಿಯರ್ಸ್ ಇರ್ಬೋದು, ಏರೋಡ್ರಮ್ದಲ್ಲಿ ಆಮೇಲೆ ಒಳ್ಳೆ ಒಳ್ಳೆ ಫೀಲ್ಡ್ ನಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಯಾವುದೇ ಎಲ್ಲೇ ಗ್ರಾಮ ಹಿಡ್ಕೊಂಡು ಹತ್ತು ದೇಶ ಹಿಡ್ಕೊಂಡು ವಿಶ್ವ ಹಿಡ್ಕೊಂಡು ನಾವ್ ಎಲ್ಲಿ ಹೋದ್ರು ಕೂಡ ನಮ್ಮನ್ನ ಅಳತೆ ಹಾಕೋದೇ ವಿದ್ಯೆ ಇದ್ರೂನೆ ಎಲ್ಲ. ಅದಕ್ಕೆ ಕೋಟಿ ಮೇನ್ ಎಲ್ಲಾ ವಿದ್ಯೆಕ್ಕಿಂತ ಈ ನಮ್ಮ ಶಿಕ್ಷಣ ವಿದ್ಯೆ ಏನಿದೆ, ಮೇಟಿ ವಿದ್ಯೆ ಮತ್ತು ಶಿಕ್ಷಣ ವಿದ್ಯೆ ಬಹಳ ದೊಡ್ಡ ಕೆಲಸ ಇದು. ಆ ಕೆಲಸಕ್ಕೆ ಅವರು ಇವತ್ತು ಏನು ಗ್ರಾಮೀಣ ಮಟ್ಟದಲ್ಲಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸುಮಾರು ಹಳ್ಳಿಗಳ 60 ಹಳ್ಳಿಯ ನಾಯಕತ್ವ ವಹಿಸ್ತೇವೆ ನಾವು. ಅವು ಎಲ್ಲ ಹಳ್ಳಿಗಳ ಪರವಾಗಿ, ಜಾತಿ ಪರವಾಗಿ, ಇಂದಲ್ಗ ಪರವಾಗಿ ನಾವು ಅವ್ರಿಗೆ ತುಂಬು ಧನ್ಯವಾದಗಳನ್ನ ನಿಮ್ಮ ಮೂಲಕ ಸಲ್ಲಿಸ್ತೇವೆ. ಯಲ್ಲಪ್ಪ ಮತ್ತು ಕೋಳೇಕರ್ ತಾಲೂಕು ಸದಸ್ಯರು ಕಾರ್ತಿಸ್. ಆನ್ಯುವಲ್ ಡೇ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿ ವರ್ಷ ನಾವು ಡಿಸೆಂಬರ್ನಲ್ಲಿ ಮಾಡ್ತಾ ಇರ್ತೀವಿ. ಆದ್ರೆ ಇದು ಮಕ್ಕಳ ಇದ್ರ ಸಲುವಾಗಿ ಅಭಿವೃದ್ಧಿ ಸಲುವಾಗಿ ಮಾಡ್ತೇವೆ ರೂರಲ್ ಏರಿಯಾದಲ್ಲಿ. ಅದಲ್ಲದೆ ಈ ಇಂದಲ್ಗಾದಲ್ಲಿ ಜೈಲ್ ಕಾರಾಗೃಹ ಇರೋದ್ರಿಂದ ಎಲ್ಲ ಬೇರೆ ಬೇರೆ ಊರಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬರ್ತಿದ್ದಾರೆ. ಆದ ಕಾರಣ ಜೈಲ್ ಸೂಪರಿಂಟೆಂಡೆಂಟ್ ನಮಗೆ ಸ್ಕೂಲಲ್ಲಿ ಓಪನ್ ಮಾಡ್ಬೇಕಂತ ಹೇಳಿ ನಮಗೆ 1987ನಲ್ಲಿ ಒಂದು ಲೆಟರ್ ಕೊಟ್ಟಿದ್ರು. ಆದ ಕಾರಣ ನಾವು ಇಲ್ಲಿ ಈ ಸ್ಕೂಲ್ ನಾವಿಲ್ಲಿ ಓಪನ್ ಮಾಡಿ ಎಷ್ಟೋ ಮಕ್ಕಳು ಹಳ್ಳಿ ಬೇರೆ ಬೇರೆ ಹಳ್ಳಿ ಇದ್ದಾರೆ, ಉಚ್ಗಾಂವ್ ಆಗಲಿ, ಅಂಬೇವಾಡಿ ಆಗಲಿ, ಹಿಂದಲ್ಗ ಆಗಲಿ, ಚಿರುಮುರಿ ಬೇರೆ ವಿಲೇಜ್ ಎಲ್ಲ ಇದಾವೆ. ಅಲ್ಲಿಂದ ಎಲ್ಲರೂ ಹುಡುಗರು ಬರ್ತಾರೆ. ಎಷ್ಟೋ ಹುಡುಗರು ನಮ್ಮಲ್ಲಿ ಕಲಿತು ಒಳ್ಳೆ ಒಳ್ಳೆ ಹುದ್ದೆಯಲ್ಲೇ ಹೋಗಿದ್ದಾರೆ, ಮಿಲಿಟರಿಯಲ್ಲಿ ಹೋಗಿದ್ದಾರೆ, ಸೆಂಟ್ರಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಜಾಯ್ನ್ ಆಗಿದ್ದಾರೆ, ಸ್ಟೇಟ್ ನಲ್ಲಿ ಜಾಯ್ನ್ ಆಗಿದ್ದಾರೆ, ಕೆಲವರು ಆರ್ಮಿನಲ್ಲಿ ಜಾಯ್ನ್ ಆಗಿದ್ದಾರೆ. ಹೀಗೆಲ್ಲ ಒಳ್ಳೆ ಒಳ್ಳೆ ನಮ್ಮ ತಂದೆಯವರು ಕೂಡ ಮಕ್ಕಳಿಗೆ ನಮ್ಮ ತಾಯಿ ಆಗಲಿ ತಂದೆ ಆಗಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಂತ ಅವ್ರಿಗೆ ಬಹಳ ಆಸೆ ಇತ್ತು. ಆ ದೃಷ್ಟಿಯಿಂದ ಸೆಂಟ್ ಪೀಟರ್ ಸ್ಕೂಲ್ ಹಿಂಡಲ್ಗಾದಲ್ಲಿ ಓಪನ್ ಮಾಡಿದ್ವಿ. ಅದಕ್ಕಿಂತ ಮೊದಲು 1982ನಲ್ಲಿ ಸೆಂಟ್ ಜಾನ್ಸ್ ಹೈಸ್ಕೂಲ್ ಅಂತ ಕಾಕ್ತಿಯಲ್ಲಿದೆ, ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಎಷ್ಟೋ ಮಕ್ಕಳು ನಮ್ಮಲ್ಲಿ ಕಲಿತು ಒಳ್ಳೆಯ ಅಭಿವೃದ್ಧಿ ಆಗಿ. ನನ್ನ ಹೆಸರು ಪ್ರಸಾದ್ ಪೀಟರ್ ಅಂತ ಹೇಳಿ. ನಾನು Good evening, sir. First of all, Namaskara. I am Sunil Patil, Principal of St. Peter's School. Today we are going to celebrate Annual Day in Tukterang Mandir. This is one of the very special school in all among the Belgaum. This time we are celebrating 35th Annual Day with enthusiastic, with all parents and students cooperation.
and this is one of the very special among all people. And this time we have prize distribution here, and also we are felicitating outstanding students for the SLC academic year 2023 and 24. And also students are participating in various different dances, and also we are trying to give a good message to the people. Like we are telling to students to participate in a Pratibha Karanji sports event, and also we are sending them in international or inter-level school level competitions like Angadi School and other schools on. I am Sunil Patil, Principal of St. Peter's School.